ರಿಷಿಕ್ ಏನಿದು ಮತ್ತೆ ಇಷ್ಟು ಪ್ರೆಷರ್ ಯಾಕೆ? ಟೋಟಲಿ ಡಿಸ್ಅಗ್ರಿ. ನಮ್ಮ ಕಾಂಗ್ರೆಸ್ ಭಕ್ತರು ಯಾರ ಬಸ್ ಕೊಟ್ಬಿಟ್ರು ಅವ್ರಿಗೆ ಎಲ್ಲ ಲಾಭ ಮಾಡ್ಬಿಟ್ರು. ಕ್ರೋನಿ ಕ್ಯಾಪಿಟಲ್ FDI ಬಿಜೆಪಿ ಅಥವಾ NDA ಮೈತ್ರಿಕೂಟದ ಸರ್ಕಾರ ಬಂದ ಮೇಲೆ ಏನು ಸ್ಟಾರ್ಟ್ ಆಗಿಲ್ಲ. ಆಮೇಲೆ ನಾವು ಬೇರೆ ಫಾರಿನ್ ಅಲ್ಲಿ ಇರುವಂತಹ ಟೆಕ್ನಿಕಲಿ ಅಡ್ವಾನ್ಸ್ಡ್ ಕಂಪನೀಸ್ಗಳು ನಮ್ಮ ಭಾರತದಲ್ಲಿರುವಂತಹ ಕಂಪನೀಸ್ಗಳ ಜೊತೆ ಟೈ ಅಪ್ ಮಾಡ್ಕೊಂಡಿದ್ದಾವೆ. ಆಮೇಲೆ ಕಾಂಪಿಟೇಷನ್ ಗೆ ಅಂತ ಬಂದಾಗ ಸಾಕಷ್ಟು ಈ ರೀತಿ ಹಿಂದೆ ಲಾಬಿಗಳು ನಡೆದಿದ್ದಾವೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ನಾವು ನೋಡಬಹುದು. ಅದು ನಿಮಗೆ ಮೊಬೈಲ್ ಫೋನ್ ಇಂದ ಹಿಡ್ಕೊಂಡು ಟ್ರಕ್ ಇಂದ ಹಿಡ್ಕೊಂಡು ಯಾವುದೇ ಒಂದು ಟೆಕ್ನಾಲಜಿವರೆಗೂ ನಾವು ಮಾತಾಡಿದ್ರು ಕಾಂಗ್ರೆಸ್ ಸರ್ಕಾರದವ್ರು ಯಾವಾಗ 1947 1950s ಇಂದ ಹಿಡ್ಕೊಂಡ್ರು ಅಲ್ಲಿಂದ ಇಲ್ಲಿವರೆಗೂ ಅದೆಲ್ಲ ನಡ್ಕೊಂಡು ಬಂದಿದೆ. ಸೊ ಆರೋಪ ಮಾಡುವಂತದ್ದು ಕಾಂಗ್ರೆಸ್ ಅವರು ತಪ್ಪು. ಎರಡನೇದು, ಒಂದು ವೇಳೆ ಅವರು ಲಾಜಿಕಲಿ ಇಲ್ಲಿ ಲಾಬೀಸ್ ನಡೀತಾನೆ ಇದೆ, ಈ E20 ಅಥವಾ ಆಟೋ ಮೇಕರ್ಸ್ ಲಾಬಿ ನಡೀತಾ ಇದೆ ಅನ್ನೋದೇ ಆದ್ರೆ ಅವ್ರಿಗೆ ಅವರು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇದ್ದಾರೆ, ಅವ್ರು ಸ್ವಲ್ಪ ಹೆಚ್ಚಾಗಿ ತಿಳ್ಕೊಂಡಿದ್ದಾರೆ, ಓದ್ಕೊಂಡಿದ್ದಾರೆ, ಬೇರೆ ಬೇರೆ ವಿದೇಶಗಳೆಲ್ಲ ಇದ್ಕೊಂಡು ಬಂದಿದ್ದಾರೆ. ಸೊ ಅವರು ಈ ಟೆಕ್ನಿಕಲ್ ಪಾಯಿಂಟ್ ನ ಇಟ್ಕೊಂಡು ಲೋಕಸಭೆಯಲ್ಲಿ ಅಪೋಸಿಷನ್ ಲೀಡರ್ ಬೇರೆ ಅವರು ರೈಸ್ ಮಾಡ್ಲಿ ಬಿಡಿ, ನಮಗೆ ಬೇಡ E20 ಅಗೇನ್ಸ್ಟ್ ಆಗಿ ನಾವು ಬೇರೆ ಯಾರೋ CJP ಕಾಂಗ್ರೆಸ್ಗಿಂತ ಬೆಟರ್ ಆಗಿ ಹೋರಾಟಗಳನ್ನ ಇತ್ತೀಚಿನ ದಿನಗಳು ಮಾಡ್ಕೊಂಡ್ ಬರ್ತಾ ಇದೆ. ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇರೋ ಕಾಂಗ್ರೆಸ್ ಪಾರ್ಟಿ ಏನ್ ಮಾಡ್ತಾ ಇದೆ ಅಂತ ನಮಗಂತೂ ಗೊತ್ತಿಲ್ಲ. ಸರ್ ಇದು ಈಗ ರಿಷಿಕ್ ಈಗ ರಾಹುಲ್ ಗಾಂಧಿ ಗಡ್ಕರಿ ಏನಾದ್ರು ಆಗ್ಲಿ, ನಮಗೆ ವಿನೋದ್ ಹೇಳಿದ ಪಾಯಿಂಟ್ಗೆ ಏನು ಮಾಡೋಣ ಹೇಳಿ. ಸರಿ, ಇವರು ಎಂಜಿನ್ ಈಗ ಈ ಪೆಟ್ರೋಲ್ ಟ್ಯಾಂಕ್ ಮೇಲೆ ರಾಹುಲ್ ಗಾಂಧಿ ಅಂತ ಬರ್ಸ್ಕೊಂಡ್ಬಿಟ್ರೆ ಅದೇನು ಓಡ್ಬಿಡಲ್ಲ ಗಾಡಿ, ಅಥವಾ ನಿತಿನ್ ಗಡ್ಕರಿ ಅಂತ ಬರ್ಸ್ಕೊಂಡ್ಬಿಟ್ರೆ ಅದಕ್ಕೆ ಜಾಸ್ತಿ ಮೈಲೇಜ್ ಸಿಕ್ಬಿಡಲ್ಲ. ನಾನೊಬ್ಬ ಕಾರ್ ಬಳಸೋ ಅಂತವನಾಗಿ ನಾನು ಉತ್ತರ ಕೊಡ್ತೀನಿ ಇದಕ್ಕೆ, ನಾಟ್ ಆಸ್ ಎ ಪೊಲಿಟಿಷಿಯನ್. ಕಾರ್ ಬಳಸೋವಂಥವ್ನಾಗ್ಬಿಟ್ಟು ನಾನು ಉತ್ತರ ಕೊಡಬೇಕು ಅಂತ ಹೇಳಿದ್ರೆ, ಇವಾಗ BS6 ಕಂಪ್ಲೇಂಟ್ಸ್ ನಾನು ಕೂಡ ಲೇಟೆಸ್ಟ್ ಆಗಿ ಕಾರ್ ತಗೊಂಡಿದ್ದೀನಿ. ನನಗೆ ನಿಜವಾದ ಆಗಿದ್ದೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಡೆಫ್ ಅಂತ ಅವರೊಂದು ಆಡ್ ಬ್ಲೂ ಅಂತ ಆಡ್ ಮಾಡ್ತಾರೆ, ಆಡ್ ಬ್ಲೂ ಲಿಕ್ವಿಡ್ ಅಲಾಂಗ್ ವಿತ್ ಡೀಸೆಲ್ ಕಾರ್ ಅಂತ ಅಂದ್ಬಿಟ್ಟು. ನಾನು ಪೆಟ್ರೋಲ್ ಬಗ್ಗೆ ಮಾತಾಡಿದ್ರೆ ಡೀಸೆಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಬಟ್ B6 ನಾರ್ಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇತ್ತೀಚೆಗೆ ಲಾಸ್ಟ್ 1 week ಅಲ್ಲಿ ದೇರ್ ವಾಸ್ ಎನ್ ಇಶ್ಯೂ. 2 ದಿವಸ ಗ್ಯಾರೇಜ್ ಅಲ್ಲಿ ಬಿಟ್ಟರು ಅದು ಐಡೆಂಟಿಫೈ ಮಾಡಕ್ ಆಗಿರ್ಲಿಲ್ಲ. ಅದನ್ನ ತಗೊಂಡು ಹೋಗ್ಬಿಟ್ಟು ನಾನು ಬಿಕಾಸ್ B6 ಅಂತ ಮಾಡ್ಬಿಟ್ಟು ಟೆಕ್ನಿಕಲಿ ಮಾಡಿಫಿಕೇಶನ್ ಆಗಿರೋದ್ರಿಂದ ನನಗೆ ಅವ್ರು ಏನ್ ಹೇಳ್ತಾರೆ, ಸರ್ ನಮ್ಮಲ್ಲಿ ನೀವು ಸರ್ವಿಸ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ 15,000 ಹಾಗೆ ಆಗುತ್ತೆ ಜಸ್ಟ್ ಟು ಕ್ಲೀನ್ ದಟ್ ಡೆಫ್. ನನಗದ್ರ ಬಗ್ಗೆ ನಾಲೆಡ್ಜೇ ಇಲ್ಲ, ಗೊತ್ತೇ ಇಲ್ಲ ನಿಮ್ಗೆ, ನನಗದ್ರ ಬಗ್ಗೆ ಗೊತ್ತೇ ಇಲ್ಲ. ಈ ಒಂದು ಐ ಆಮ್ ಎ ಮೆಕ್ಯಾನಿಕಲ್ ಇಂಜಿನಿಯರ್, ನಾನು ಜರ್ಮನಿಲಿ ಓದ್ಕೊಂಡ್ ಬಂದಿದ್ದೀನಿ, ಮರ್ಸಿಡೀಸ್ ಅಲ್ಲಿ ವರ್ಕ್ ಮಾಡಿದ್ದೀನಿ ನಾನು ಟೆಕ್ನಿಕಲಿ ಸ್ಪೀಕಿಂಗ್, ಬಟ್ ನನಗೆ ಅದೇನು ಅಂತ ಅರ್ಥ ಆಗ್ತಾ ಇಲ್ಲ, ಗೊತ್ತಿಲ್ಲ. ಅಂದ್ರೆ ಇಷ್ಟು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯ ಜನರಿಗೆ ಏನಾಗುತ್ತೆ, ಅದೇನು ನಾಲೆಡ್ಜ್ ಇರೋದಿಲ್ಲ. ಸೊ ಎರಡನೇ ವಿಚಾರ ಅಂದ್ರೆ ಆಸ್ ಎ ಕಾರ್ ಯೂಸರ್ ನಾನು ಏನ್ ಹೇಳ್ತಾ ಇದ್ದೀನಿ, ನೀವ್ ಏನಾರ ಒಂದು ಟೆಕ್ನಾಲಜಿ ತರೋದಕ್ಕಿಂತ ಮುಂಚೆ ಅದು ಕಂಪ್ಲೇಂಟ್ಸ್ ಆಗುತ್ತಾ ಆಗಲ್ವಾ ಏನು ಅನ್ನೋದನ್ನ ಪ್ರೂವ್ ಮಾಡ್ಬೇಕಾಗ್ತದೆ. ಎರಡನೇದು ಆಫ್ಟರ್ ಥಾಟ್ಸ್ ಅಥವಾ ಆಫ್ಟರ್ ಎಫೆಕ್ಟ್ಸ್ ಅಂತ ಏನ್ ಬರುತ್ತೆ, ಈಗ B6 ಅಂಡ್ ಎಬೋ ಎಂಜಿನ್ಸ್ ಕೂಡ ಇರ್ಬೋದು, ಅದನ್ನ ಕೂಡ ಯೂಸ್ ಮಾಡ್ಬೇಕಾದ್ರೆ ಒಂದು ವೇಳೆ ಇಫ್ ದೇರ್ ಇಸ್ ಎ ಡ್ಯಾಮೇಜ್ ಡ್ಯೂ ಟು ದಿಸ್ ಫ್ಯೂಲ್ ಅಂತ ಹೇಳಿದ್ರೆ ನೀವು ಅದನ್ನ ಕಾಂಪನ್ಸೇಷನ್ ಮಾಡೋದನ್ನ ಒಪ್ಕೋಬೇಕು, ಅದನ್ನ ಎಕ್ಸೆಪ್ಟ್ ಮಾಡ್ಕೋಬೇಕು. ಆಮೇಲೆ ಎರಡನೇದು ಇನ್ಶೂರೆನ್ಸ್ ಅದಕ್ಕೆ ಕವರ್ ಆಗಬೇಕು. ಆಮೇಲೆ ನಮ್ಮ ಸ್ನೇಹಿತರು ಹೇಳಿದಂಗೆ ಇಂಜಿನ್ ಇಶ್ಯೂಸ್ ಇನ್ಶೂರೆನ್ಸ್ ಕಂಪನಿ ದಿವಾಳಿ ಆಗ್ಬಿಡಲ್ವಾ, ಇದನ್ನ ಕವರ್ ಮಾಡ್ಕೊಡ್ತೀವಿ ಅಂತ ಆಗ್ಬಿಟ್ರೆ ದಿವಾಳಿ ದೇಶ ಬಿಟ್ಟು ಓಡಾಡ್ಬಿಡ್ತಾರೆ. ಈಗಿರೋ ಜೊತೆಗೆ ಯಾವುದೇ ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಇರಲಿ ಅದನ್ನ ಅಕಾಮಡೇಟ್ ಮಾಡ್ಕೊಳ್ಳೇಬೇಕು. ಬಿಕಾಸ್ ನಾನು ಇವತ್ತು ನಾನು ಆಸ್ ಎ ಸಿಟಿಸನ್ ಮಾತಾಡ್ತಾ ಇದ್ದೀನಿ, ಪೊಲಿಟಿಕಲಿ ಮಾತಾಡ್ತಾ ಇಲ್ಲ ನಾನು. ಸೊ ಇದನ್ನ ನೀವು ಏನೇ ಒಂದು ಪಾಲಿಸಿ ಮೇಕಿಂಗ್ ನಾವು ತರಬೇಕು, E20 ತಗೊಂಡ್ ಬರ್ತಾ ಇದೀನಿ ಅಂತ ಹೇಳಿದ್ರೆ ಈ ಎಲ್ಲ ಏನ್ ಡಿಸ್ಕಷನ್ಸ್ ಗಳಿದೆ ಅಲ್ವಾ, ನೀವು ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು. ಪ್ಲಸ್ ಯಾರು ಲೋಕಲ್ ಯೂಸರ್ಸ್ ನಾವ್ ಇರ್ತೀವಲ್ವಾ, ಟ್ಯಾಕ್ಸಿ ಡ್ರೈವರ್ಸ್ ಇರ್ಬೋದು, ರೆಗ್ಯುಲರ್ ಆಗಿ ರೆಸಿಡೆನ್ಷಿಯಲ್ ಆಗಿ ಇರುವಂತ ಯಾರು ಸಿಟಿಸನ್ಸ್ ನಾವ್ ಯೂಸರ್ಸ್ ಇರ್ತೀವಿ ನಾವಿರ್ಬೋದು, ಆಮೇಲೆ ಹೆವಿ ಟ್ರಕ್ಸ್ ಯೂಸರ್ಸ್ ಯಾರು ಇರ್ತಾರೆ ಅವ್ರುಗಳು ಇರ್ಬೋದು, ಪ್ಲಸ್ ಯಾರು ಲೋಕಲ್ ಗ್ಯಾರೇಜಸ್ ಇರ್ತಾರೆ ಅವ್ರುಗಳನ್ನ ಕರಿಬೇಕು, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಕರಿಬೇಕು. ಇದಿಷ್ಟು ಟೀಮ್ ನ ಕನ್ಸಿಸ್ಟ್ ಮಾಡ್ಕೊಂಡು ನೀವು ಎಲ್ಲೆಲ್ಲಿ ಲೀಗಲ್ ಪಾಸಿಬಿಲಿಟೀಸ್ ಇದೆ ಮಾಡಿಫೈ ಮಾಡಕ್ಕೆ, ಎಸ್ ವಿ ವಿಲ್ ಸಪೋರ್ಟ್ ಯು ಇಫ್ ಇಟ್ ಇಸ್ ಫೀಸಿಬಲ್. ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಬಿಕಾಸ್ ನಾವು ಏನೋ ಒಂದು ಪಾಲಿಸಿ ಮೇಕಿಂಗ್ ಮಾಡ್ತಾ ಇದೀವಿ ಅಂತ ಪ್ರೆಷರ್ ತರುವಂತದ್ದು ನಾನು ವೈಯಕ್ತಿಕವಾಗಿ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ.